ಹಲೋ, ನಮಸ್ಕಾರ ಎಲ್ರಿಗೂ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಸೌಂಡ್ನ ಒಂದ್ಸತಿ ಕೇಳಿ. ಇದನ್ನ ನೋಡಿ ಆದ್ಮೇಲೆ ಇದ್ರ ಪೀಠಿಕೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ದ ಲಾಸ್ಟ್ ಡೆಲಿಕಸ್ಗೆ ಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ? ಮೊದಲಿಗೆ ಒಂದು ಬೌಲಲ್ಲಿ ರವೆನ ಹಾಕೋಬೇಕು. ಇದು ನಾವು ಮನೆಯಲ್ಲಿ ಉಪ್ಪಿಟ್ಟು ಮಾಡ್ತೀವಲ್ಲ, ಅದೇ ರವೆ. ಇದನ್ನ ನಾನು ರೋಡ್ ಸೈಡ್ ಪಾನಿಪುರಿ ಮಾಡ್ತಾರಲ್ಲ ಅವರಿಂದ ಕೇಳಿ ತಿಳ್ಕೊಂಡಿರೋ ರೆಸಿಪಿ. ನೀವು ಯಾವ ಕಪ್ಪಲ್ಲಿ ಬೇಕಾದರೂ ಇದನ್ನ ಮೆಜರ್ ಮಾಡಿ ತಗೋಬಹುದು. ಈಗ ಇದಕ್ಕೆ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು. ನೀವು ಯಾವ ಕಪ್ಪಲ್ಲಿ ರವೆನ ತಗೊಂಡಿರ್ತೀರೋ ಅದ್ರ ಅರ್ಧದಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು. ನಾನಿಲ್ಲಿ ಉಪ್ಪು, ಸೋಡಾ ಆಗಲಿ ಎಣ್ಣೆ ಆಗಲಿ ಏನು ಹಾಕ್ಕೊಳ್ತಾ ಇಲ್ಲ. ನನಗೆ ಯಾವ ರೀತಿ ಹೇಳಿದ್ರೋ ಅದೇ ರೀತಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾರ್ಮಲ್ ಆಗಿ ನಾವು ಕುಡಿತೀವಲ್ಲ ಅದೇ ಟೆಂಪ್ರೇಚರಲ್ಲಿರೋ ನೀರು. ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಹೋಗಬೇಕು. ಹಿಟ್ಟು ಚಪಾತಿ ಹಿಟ್ಟು ಥರ ಮೆತ್ತಗೂ ಇರಬಾರ್ದು, ಹಾಗೆ ಕಲ್ಲಿನ ಥರ ಗಟ್ಟಿಯಾಗೂ ಇರಬಾರ್ದು. ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತಿರೋ ಪುರಿದು ರಿಸಲ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಪಾನಿಪುರಿ ಮಾಡೋರ ಹತ್ರ ಕೇಳಿ ಒಂದು 2-3 ಸತಿ ಎಕ್ಸ್ಪೆರಿಮೆಂಟ್ ಮಾಡಿ ಆದಮೇಲೆ ನನಗೆ ಈ ರಿಸಲ್ಟ್ ಬಂದಿದೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಕರೆಕ್ಟ್ ಮೆಷರ್ಮೆಂಟ್ ಹಾಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ, ಹಿಟ್ಟು ಈ ಹದಕ್ಕೆ ಇರಬೇಕು. ಇದು ರವೆ ಆಗಿರೋದ್ರಿಂದ ಕೈಗೆ ಸ್ವಲ್ಪ ಅಂಟ್ಕೊಳ್ತಿರುತ್ತೆ. ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇದನ್ನ ಇಟ್ಟು ಗಾಳಿ ಹೋಗದೆ ಇರೋ ಥರ ಇದನ್ನ ಗಟ್ಟಿಯಾಗಿ ಕಟ್ಟಬೇಕು. ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ತಿರೋದ್ರಿಂದ ಮೇಲ್ಗಡೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಇದನ್ನ ಹೀಗೆ ಟೈಟಾಗಿ ಕಟ್ಟಿ 1 ಗಂಟೆ ನೆನೆಯಕ್ಕೆ ಬಿಡಬೇಕು. 1 ಗಂಟೆ ಯಾಕೆ ಅಂದರೆ ರವೆ ನೀರನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಮೆತ್ತಗಾಗಬೇಕು. ಇದು ಉಪ್ಪಿಟ್ಟು ರವೆ ಆಗಿರೋದ್ರಿಂದ ನೆನೆಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದೀಗ 1 ಗಂಟೆ ಪೂರ್ತಿಯಾಗಿ ನೆಂದಿದೆ. ಉಪ್ಪಿಟ್ಟು ರವೆ ಬದಲು ಚಿರೋಟಿ ರವೆ ಕೂಡ ಹಾಕ್ಕೋಬೋದು. ಅದನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು. ಈಗ ಹಿಟ್ಟನ್ನ ಕವರಿಂದ ತೆಗೆದು ಏನಿಲ್ಲ ಅಂದರೂ 1 ನಿಮಿಷ ಇದನ್ನ ಚೆನ್ನಾಗಿ ಮತ್ತೆ ನಾದ್ಕೋಬೇಕು. ಯಾಕಂದರೆ ರವೆ ನೀರನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಸ್ವಲ್ಪ ಮೆತ್ತಗಾಗಿರುತ್ತೆ. ಅದಕ್ಕೆ ಮತ್ತೆ ನಾದೋದ್ರಿಂದ ನೀರನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿರೋ ರವೆ ಸ್ವಲ್ಪ ಮೆತ್ತಗಾಗುತ್ತೆ. ಮೊದಲಿಗೆನೆ ನೀರು ಹಾಕಿ ಕಲಸುವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು. ಹಿಟ್ಟು ಗಟ್ಟಿಯಾಗಿದೆ ಅಂತ ಹೇಳಿ ನೀರು ಹಾಕೋದಾಗ್ಲಿ ಅಥವಾ ಡ್ರೈ ಇದೆ ಅಂತ ಹೇಳಿ ಎಣ್ಣೆ ಹಾಕೋದಾಗ್ಲಿ ಮಾಡಬಾರ್ದು. ಈಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಇದನ್ನ ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಪ್ರೊಸೀಜರ್ ಏನು ಅಂದರೆ, ಯಾವುದಾದ್ರೂ ಕಾಟನ್ ಬಟ್ಟೆನ ನೀರಲ್ಲಿ ಅದ್ದಿ ಚೆನ್ನಾಗಿ ಹಿಂಡಿ ಒದ್ದೆ ಬಟ್ಟೆನ ಇದ್ರ ಮೇಲೆ ಯಾವಾಗಲೂ ಹಾಕಿರಬೇಕು. ಇಲ್ಲದೆ ಹೋದರೆ ಹಿಟ್ಟೆಲ್ಲ ಫುಲ್ ಡ್ರೈ ಆಗೋಗುತ್ತೆ. ಈಗ ಒಂದೊಂದೇ ಪೋರ್ಷನ್ನ ತಗೊಂಡು ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಉಳ್ಳೆಗಳು ಒಂದೇ ಸಮ ಇರಲಿ ಅಂತ ಹೇಳಿ ನಾನು ಈ ರೀತಿ ಚಾಕು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ತೋರಿಸ್ತೀನಿ. ಹಿಟ್ಟು ಇಷ್ಟೇ ಸಣ್ಣದಾಗಿ ಇರಬೇಕು. ತುಂಬ ದೊಡ್ಡದಾದರೆ ಪೂರಿ ಬಾಯಲ್ಲಿ ಇಡೋಕ್ಕಾಗೋದಿಲ್ಲ. ಉಳ್ಳೆಗಳೆಲ್ಲ ಮಾಡಿ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೋಟ್ ಮಾಡಿ ಇಡಬೇಕು. ಇಲ್ಲದೆ ಹೋದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಇದಕ್ಕೆ ಹಸಿ ಬಟ್ಟೆ ಕಂಪಲ್ಸರಿಯಾಗಿ ಹಾಕಲೇಬೇಕು. ಇದನ್ನೇ ನಾನು ಇನ್ನೊಂದು ಪ್ರೊಸೀಜರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಕೂಡ ಹಾಕೋಬೋದು. ಆದರೆ ನಾನು ಈ ಪ್ರೊಸೀಜರ್ನ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ಯಾಕಂದರೆ ಈ ಉಳಿದಿರೋ ಹಿಟ್ಟನ್ನ ಮತ್ತೆ ಲಟ್ಟಿಸ್ಕೊಂಡು ಪೂರಿ ಮಾಡೋಕ್ಕೆ ಇದು ತುಂಬ ಗಟ್ಟಿಯಾಗಿ ಹೋಗಿರುತ್ತೆ. ಇದನ್ನ ಲಟ್ಟಿಸುವಾಗ ಎಣ್ಣೆ ಆಗಲಿ ಅಥವಾ ಹಿಟ್ಟನ್ನಾಗಲಿ ಏನೂ ಹಚ್ಚಬಾರ್ದು. ಇದು ರವೆ ಆಗಿರೋದ್ರಿಂದ ಎಲ್ಲದನ್ನು ಲಟ್ಟಿಸ್ಕೊಂಡು ಎಣ್ಣೆಗೆ ಹಾಕೋ ಅಷ್ಟೊತ್ತಿಗೆ ಪೂರ್ತಿ ಡ್ರೈ ಆಗಿ ಹೋಗಿರುತ್ತೆ. ಅದಕ್ಕೆ ಈ ರೀತಿ ಹಸಿ ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕ್ತಾ ಹೋಗಬೇಕು. ಆಗಲೇ ಉಳ್ಳೆಗಳನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಲಟ್ಟಿಸಿ ಇದ್ರ ಮೇಲೆ ಇಡ್ತಾ ಹೋಗಬೇಕು. ನೋಡಿ, ಇಷ್ಟು ದೊಡ್ಡ ಸೈಜ್ ಹಾಗೆ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಪೂರಿ ಉಬ್ಲಿ ಅಂತ ಹೇಳಿ ತುಂಬ ದಪ್ಪದಾಗಿ ಲಟ್ಟಿಸ್ಬಾರ್ದು, ಇಷ್ಟು ತೆಳ್ಳಗಿದ್ರೆ ಸಾಕು.
ಒಂದೊಂದಾಗೆ ಲಟ್ಟಿಸ್ಕೊಂಡು ನಾನು ಇದ್ರ ಮೇಲೆ ಇಡ್ತಾ ಹೋಗ್ತೀನಿ. ನೋಡಿ, ಪೂರ್ತಿ ಲಟ್ಸೋವರೆಗೂ ಮೇಲಿನ ಲೇಯರ್ ಎಲ್ಲ ಆರ್ ಹೋಗುತ್ತೆ ಅಂತ ಹೇಳಿ ನಾನು ಒದ್ದೆ ಬಟ್ಟೆನ ಇದ್ರ ಮೇಲೇನೂ ಹಾಕಿದ್ದೀನಿ. ಈಗ ಎಲ್ಲದನ್ನು ಲಟ್ಟಿಸ್ಕೊಂಡಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರೊಸೀಜರ್ ಏನು ಅಂದ್ರೆ, ಹಸಿ ಬಟ್ಟೆಗೆ ಅಂಟ್ಕೊಂಡಿರೋ ಸೈಡ್ ಏನಿರುತ್ತಲ್ಲ ಅದನ್ನ ಕೆಳಗಡೆ ಮಾಡಿ ಎಣ್ಣೆಲಿ ಹಾಕಬೇಕು. ಎಣ್ಣೆ ಪೂರ್ತಿಯಾಗಿ ಕಾದಿರಬೇಕು, ಹಾಗೆ ಫ್ಲೇಮ್ ಹೈಯಲ್ಲಿರಬೇಕು. ಒಂದೇ ಒಂದು ಪೂರಿ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಮೇಲ್ಗಡೆ ಈ ರೀತಿ ಒತ್ಕೊಂಡು ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದನ್ನ ಕರ್ಕೋಬೇಕು. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಒಂದು ಸೈಡ್ ಪೂರ್ತಿಯಾಗಿ ಫ್ರೈ ಆದಮೇಲೆ ಮಾತ್ರ ಇದನ್ನ ತಿರುಗಿಸಿ ಹಾಕಬೇಕು. ರೋಡ್ ಸೈಡಲ್ಲಿ ಸಿಗೋ ಪೂರಿ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ಹಿಂದ್ಗಡೆ ಕಾಣಿಸ್ತಿರೋ ಎಣ್ಣೆನ ನೋಡಿ ಎಷ್ಟು ಕಾದಿದೆ ಅಂತ. ಆಗಷ್ಟೇ ತೆಗ್ದಿರೋ ಪೂರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಸ್ವಲ್ಪನೂ ಮೆತ್ತಗಾಗಿಲ್ಲ, ಹಾಗೆ ತುಂಬ ಕ್ರಂಚಿಯಾಗಿ ಬಂದಿದೆ. ಇದು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೂರಿಗಳು. ನಿಮಗೆ ಎರಡೂ ರೀತಿಯ ಪೂರಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಇದನ್ನ ಮಾಡ್ಕೋಬೋದು. ಈ ಪೂರಿಗಳನ್ನೆಲ್ಲ ಹೈ ಫ್ಲೇಮಲ್ಲಿ ಇಟ್ಟೇ ಕರಿತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮಲ್ಲಿ ಇಡಬೇಡಿ, ಇಲ್ಲದೆ ಹೋದರೆ ಪೂರಿಗಳು ಉಬ್ಬೋದಿಲ್ಲ. ಇದರ ಸೌಂಡ್ ಕೇಳಿ ಸಾಕು ಪೂರಿಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಈಗ ಒಂದೊಂದಾಗಿ ಲಟ್ಸಿ ತೊಗೊಂಡಿದ್ವಲ್ಲ ಆ ಪೂರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೂ ಒಂದೇ, ಹಾಗೆ ಒಂದೊಂದಾಗೆ ಲಟ್ಸಿದ್ರೂ ಒಂದೇ. ಹಿಟ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಪೂರಿಗಳು ಅದಾಗದೇ ಉಬ್ಕೊಳ್ಳುತ್ತೆ. ನಾನಿಲ್ಲಿ ಬರೀ 1/4 kg ರವೆ ಮಾತ್ರ ತೊಗೊಂಡಿರೋದು. ಬರೀ 1/4 kg ರವೆ ಇದ್ದರೆ ಸಾಕು, 100ಕ್ಕಿಂತ ಹೆಚ್ಚು ಪೂರಿಗಳನ್ನ ನೀವು ಮನೇಲೇ ಮಾಡ್ಕೋಬೋದು. ಕಾಮನ್ ಆಗಿ ಎಲ್ಲರೂ ಥಿಂಕ್ ಮಾಡೋದೇನು ಅಂದರೆ, ಹೊರಗಡೆ ಸಿಗೋ ಪೂರಿ ಯಾವ ರೀತಿ ಮಾಡಿರ್ತಾರೋ ಏನೋ ಅಂತ ಹೇಳಿ. ಈ ರೆಸಿಪಿ ನೋಡಿದ್ಮೇಲೆ ಆ ಟೆನ್ಷನ್ ಎಲ್ಲ ದೂರ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ರೀತಿ ಪೂರಿಗಳನ್ನ ನೀವು ಮನೇಲೇ ಮಾಡ್ಕೋಬೋದು. ಎಣ್ಣೆ ತುಂಬ ಕಾದಿರೋದ್ರಿಂದ ಪೂರಿಗಳನ್ನ ಫಾಸ್ಟಾಗಿ ಕರಿತಾ ಹೋಗಬೇಕು. ನಾನು ಹೇಳಿರೋ ಎಲ್ಲ ಟಿಪ್ಸ್ನೂ ನೀವು ಫಾಲೋ ಮಾಡಿದ್ರೆ ಇನ್ಮೇಲೆ ಪೂರಿಗಳನ್ನ ಹೊರಗಡೆಯಿಂದ ತರೋ ಅವಶ್ಯಕತೆನೇ ಇಲ್ಲ. ಇದೇ ರೀತಿ ಚಿರೋಟಿ ರವೆಲಿ ಮಾಡಿ ತೋರಿಸ್ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಸ್ಟ್ ಇದರಲ್ಲಿ ಕೇಳಿಸ್ತಾ ಇರೋ ಸೌಂಡ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.